ನಮಸ್ಕಾರ ಎಲ್ಲರೂ ನನ್ನ ವಿಡಿಯೋ ನೋಡೋರಿಗೆ ಹೊಸದಾಗಿ ವಿಡಿಯೋ ನೋಡೋದಿತ್ತರ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ರತಿಯೊಂದು ನಾವು ವಿಡಿಯೋ ನೋಟಿಫಿಕೇಶನ್ ಮಾಡುವಂಥ ವಿಡಿಯೋಗಳು ನಿಮಗೆ ತಕ್ಷಣವಾಗಿ ಮೆಸೇಜ್ ಆಗಿ ಬರ್ತಾವೆ. ನೀವು ಅವ್ನು ವಿಡಿಯೋ ಆಗಿ ನೋಡ್ಬೋದು. ಚೆನ್ನಾಗಿ ಪ್ರತಿಯೊಂದು ಗೌರ್ಮೆಂಟ್ ಆರ್ಟ್ಸ್, ಸೆಂಟ್ರಲ್ ಗೌರ್ಮೆಂಟ್ದು, ಸ್ಟೇಟ್ ಗೌರ್ಮೆಂಟ್ದು ಪ್ರತಿಯೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೋಕ್ಕೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ, ಏನು ತಲೆ ಕೆಡಿಸ್ಕೋಬೇಡ್ರಿ. ಒಟ್ಟು ನಾನು ನಿಮ್ಮ ಪ್ರತಿಯೊಂದು ಗೌರ್ಮೆಂಟ್ ನೌಕರಿ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾನು. ಚೆನ್ನಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಇದ್ರಾಗ ನಾ ಏನು ಹೇಳೋದಪ್ಪ ವಿಡಿಯೋ ಮಾಡೋದು ಕಾರಣ ಅಂದ್ರೆ, ಒಂದು RRB ಸಹ ನೋಟಿಫಿಕೇಶನ್ ಕರೆದಾರ. ಈಗ ಆಲ್ರೆಡಿ ಕರೆದಾರು. ಈಗ ನಾವು ನೋಟಿಫಿಕೇಶನ್ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗೈತಿ, ಕ್ಷಮಿಸಿ. RRB ನೋಟಿಫಿಕೇಶನ್ ಬಗ್ಗೆ ಏನು ಹೇಳೋದಪ್ಪ ಅಂತಂದ್ರೆ, ಅದ್ರ ಫಿಸಿಕಲ್ ಯಾವ ರೀತಿ ಇರ್ತೈತಿ, ನೆಕ್ಸ್ಟ್ ಅದ್ರ ಮೆಡಿಕಲ್ ಯಾವ ರೀತಿ ಇರ್ತೈತಿ, ಅದ್ರ ಇದೇನು ಏಜ್ ರಿಲೇಷನ್ ಯಾವ ರೀತಿ ಇರ್ತೈತಿ, ಟೋಟಲ್ ಪೋಸ್ಟ್ ಯಾವ ಇರ್ತೈತಿ, ಮೆಡಿಕಲ್ PhD PET ಯಾವ ರೀತಿ ಇರ್ತೈತಿ, ನೆಕ್ಸ್ಟ್ ಅದು ಯಾವ ಕ್ವಾಲಿಫಿಕೇಶನ್ ಬಗ್ಗೆ ಮೇಲೆ ಕರೆದಾರು, ಯಾವ ರೀತಿ ಯಾವ ಥರ ಚೆಕ್ ಮಾಡ್ತಾರೋ, ಯಾವ ಥರ ಇಲ್ಲ, ವೆಬ್ಸೈಟ್ ಯಾವ ಹೋಗ್ಬೇಕು, ಅಪ್ಲೈ ಯಾವ ರೀತಿ ಮಾಡಬೇಕು, ಪ್ರತಿಯೊಂದೊಂದು ಪಾಯಿಂಟ್ ಟು ಪಾಯಿಂಟು ಹೇಳ್ಕೊತ ಹೋಗ್ಕೊಂಡು ನೋಡ್ರಿ. ಈ ಥರ ಟೋಟಲ್ ಪೋಸ್ಟ್ ನೋಡಿದ್ರೆ 5696 ಪೋಸ್ಟ್ ಅದಾವೆ. ಇದು ALP ಅನ್ನೋದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅನ್ನೋದು ಪೋಸ್ಟ್. ನೆಕ್ಸ್ಟು ಲೆವೆಲ್ 2 ಅಂತ ಬರ್ತಾವೆ. ಇದ್ರಾಗೂ ನಿಮ್ಮ ಬೇಸಿಕ್ ಸ್ಯಾಲ್ರಿ ನೋಡೋದಾದ್ರೆ 19,900 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಐತಿ. ಪ್ಲಸ್ 15,000 ಪ್ಲಸ್ 30,000 ಟೋಟಲ್ ನಿಮ್ಗೆ ಎಲ್ಲ ಕೂಡಿ 45,000 ರೂಪಾಯಿ ಬೇಸಿಕ್ ಸ್ಯಾಲ್ರಿನೇ ಐತಿ. ನೆಕ್ಸ್ಟ್ ಏಜ್ ನೋಡೋದಾದ್ರೆ 18ರಿಂದ 30 ಜನರಲ್ದವ್ರಿಗೆ ಐತಿ. ನೆಕ್ಸ್ಟು 18ರಿಂದ 33 OBC ದವ್ರಿಗೆ ಐತಿ. SC/ST ದವ್ರಿಗೆ 18ರಿಂದ 35 ಮಟ್ಟ ಆರಾಮಾಗಿ ಹಾಕ್ಬೋದು. ನೀವು 35 ಮಟ್ಟ ಏಜ್ ಇದ್ದವ್ರಿಗೆ ಏನು ತಲೆ ಕೆಡ್ಸಕ್ಕೆ ಆರಾಮಾಗಿ ಹಾಕ್ರಿ. ನೆಕ್ಸ್ಟು ಇದ್ರ ಕ್ವಾಲಿಫಿಕೇಶನ್ ನೋಡಿದ್ರೆ SSLC, ITI, ಡಿಪ್ಲೊಮಾ, ಸೈನ್ಸ್ ಮುಗಿಸಿದವ್ರು ಕೂಡ ಹಾಕ್ಬೋದು. ಅದು ITI ಒಳಗೆ ಯಾವ ರೀತಿ ಸರ್ಟಿಫಿಕೇಟ್ ಬೇಕಪ್ಪ ಅಂದ್ರೆ ITI NCVT ಅಥವಾ SCVT ನೆಕ್ಸ್ಟು ಸರ್ಟಿಫಿಕೇಟು ಇರಬೇಕಾ. ನೆಕ್ಸ್ಟು ಮತ್ತು ಡಿಪ್ಲೊಮಾದವ್ರಿಗೆ ಎಲೆಕ್ಟ್ರಿಕಲ್ಲ, ಮೆಕ್ಯಾನಿಕಲ್ಲ ಮತ್ತು ಆಟೋಮೊಬೈಲ್ ಇಂಜಿನಿಯರ್ ಈ ರೀತಿ ಏನು ಮುಗಿಸಿರ್ತಿಲ್ಲ ಅವ್ರ ಸರ್ಟಿಫಿಕೇಟ್ ಇರ್ತಲ್ಲ, ಅವ್ರ ಸರ್ಟಿಫಿಕೇಟ್ ಬೇಕು RRB ಅಪ್ಲೈ ಮಾಡಬೇಕಾದ್ರೆ. ನೆಕ್ಸ್ಟು ಸೈನ್ಸ್ ಮಾಡಿ BE ಮಾಡಿರ್ತಿಲ್ಲ, BE ಇಂಜಿನಿಯರಿಂಗ್ ಅವರು ಕೂಡ ಇದ್ರು ಟೆಕ್ನಿಕಲ್ ಒಳಗೆ ಹಾಕ್ಬೋದು. ಗ್ರಾಜುಯೇಷನ್ ಎಲೆಕ್ಟ್ರಿಕಲ್ ಮುಗಿಸಿರ್ತಿಲ್ಲ ಅವರು ಸಹ ಇದನ್ನ RRB ಅಪ್ಲೈ ಮಾಡಕ್ಕೆ ಅರ್ಹತೆ ಐತೆ ಅಂದಂಗೆ ನಡಿತೈತಿ. ನೆಕ್ಸ್ಟ್ ಡಿಗ್ರಿ ಮೇಲೂ ಹಾಕ್ಬೋದು. ಕಂಪ್ಯೂಟರ್ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಇರ್ತೈತಿ. ಇದು ಅರ್ಜಿ ಸಲ್ಲಿಸಿದ ದಿನಾಂಕ ಏನಪ್ಪಾ ಅಂದ್ರೆ ಇದೇ ತಿಂಗಳ 20/1/2024 ಮುಂದಿನ ತಿಂಗಳು 19/2/2024 ಕಾಲಾವಕಾಶ ಐತಿ. ಯಾರು ತಲೆ ಕೆಡಿಸ್ಕೋಬೇಡ್ರಿ, ಬೇಗ ಹಾಕ್ರಿ. ಮುಂದೆ ಸರ್ವರ್ ಬಿಜಿ ಆದ್ರೂ ಆಗ್ಬೋದು. ಯಾಕಂದ್ರೆ ಈಗ ಟ್ರೈ ಮಾಡಕ್ ನೋಡ್ರಿ, ಈಗೆಲ್ಲ SSC ಎಲ್ಲ ಭಾಳ ಸರ್ವರ್ ಬಿಜಿ ಆಗಿ ಹಿಂಗಾಗಿ ಎಲ್ಲ ಆಲ್ ಸ್ಟೂಡೆಂಟ್ ಸ್ವಲ್ಪ ಹಾಕಿಲ್ ಕಾಣಿಸ್ತೈತಿ. ಹಿಂಗಾಗಿ ನೋಡಿದ್ರೆ ಎಕ್ಸಾಮ್ ಫೀ ಯಾವ ರೀತಿ ಐತೆ ಅಂದ್ರೆ 500 ರೂಪಾಯಿ ಐತಿ OBC ದವ್ರಿಗೆ, ಜನರಲ್ದವ್ರಿಗೆ. ನೆಕ್ಸ್ಟ್ EWS ದವ್ರಿಗೆ ಅವ್ರಿಗೂ ಕೂಡ 500 ರೂಪಾಯಿ ಐತಿ. ನೆಕ್ಸ್ಟ್ SC/ST ಎಕ್ಸ್ ಸರ್ವಿಸ್ ಮ್ಯಾನ್ ಫೀಮೇಲ್ದವ್ರಿಗೆ ಕೂಡ 250 ರೂಪಾಯಿ ಐತಿ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಯಾವ ರೀತಿಪ್ಪ ಅಂತಂದ್ರೆ ಇದು ಬೆಂಗಳೂರ್ದು RRB ಬೆಂಗಳೂರು ಒಳಗೆ ಹಾಕ್ಬೇಕು ನೀವು. www.rrbnc.gov.in ಈ ವೆಬ್ಸೈಟ್ ಹೋಗಿ ನೀವು ಅರ್ಜಿ ಸಲ್ಲಿಸ್ರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಅರ್ಜಿ ಸಲ್ಲಿಸ್ರಿ. ಅಲ್ಲಿ ಓಪನ್ ಆಕತಿ, ಅಪ್ಲೈ ಲಿಂಕ್ ಅಂತ ಬರ್ತೈತಿ. ಅದ್ರ ಮೇಲೆ ಕ್ಲಿಕ್ ಅರ್ಜಿ ಏನು ರೀತಿ ಕೇಳತ್ತಿ ಅವೆಲ್ಲ ಫಾರ್ಮ್ ಫಿಲ್ಅಪ್ ಮಾಡ್ಕೋತ ತುಂಬ್ರಿ. ನೆಕ್ಸ್ಟ್ ನಿಮ್ಗೆ ಇದು 2018 ಕನ್ಫರ್ಮ್ ಮಾಡಿದ್ರೆ ಒಟ್ಟು ಕಮ್ಮಿನ ಐತಿ. ಈಗ 2016ದಾಗ 25,000 ಪೋಸ್ಟ್ ಕರೆದಿರ. 25,000 ಕರೆದಿರು ಲೋಕೋ ಪೈಲಟ್ ಅಂತ ಪೋಸ್ಟ್ಗಳು. ಅವು ಕೂಡ ಇವಾಗ 5,696 ಪೋಸ್ಟ್ ಕರೆದಾರು. ಏನು ಅಡ್ಡಿಲ್ಲ, ಕ್ರಿಯೇಟ್ ಆಗ್ಯಾವು. ನೆಕ್ಸ್ಟ್ ಇಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಅಪ್ಲೈ ಮಾಡೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟದ್ದು ಅಂತ ಏನು ತಿಳ್ಕೊಕ್ ಹೋಗ್ಬೇಡ್ರಿ ಅನ್ನಂಗಿಲ್ಲ. ಒಟ್ಟು ಅಪ್ಲೈ ಮಾಡ್ಕೋರಿ. ನೆಕ್ಸ್ಟ್ ನಾನು ಪ್ರತಿಯೊಂದು ನಿಮ್ಗೆ ಹೊಸದಾಗಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಯಾವ ಪ್ರತಿಯೊಂದು ಜಾಬ್ ಬಗ್ಗೆ ನೋಟಿಫಿಕೇಶನ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಯೂಟ್ಯೂಬ್ಗೆ ಹಾಕ್ತೀನಿ. ನೀವು ಹೊಸದಾಗಿ ವಿಡಿಯೋ ನೋಡೋರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಕ್ಕೆ ಹೋಗ್ರಿ. ಈ ರೀತಿ ಕರೆದಾರಂತ ನಾ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಬಗ್ಗೆ ನಿಮ್ಗೆ ನೋಟಿಫಿಕೇಶನ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ. ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟು ನೋಡಿ ನೀವು ಅಪ್ಲೈ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.